ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗಂದು ಬರ್ತ್ಡೇ ಇದೆ. ಹ್ಯಾಪಿ ಬರ್ಡೇ ಬಂಗಾರಿ. ಥ್ಯಾಂಕ್ ಯು ಹೇಳಬೇಕು. ನನ್ನ ಮಗನಿಗೆ ಇವತ್ತು ಬರ್ಡೇ ವಿಶ್ ಮಾಡಿ ಎಲ್ಲರೂ ಕೂಡ, ಮತ್ತು ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ. ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ, 1:30 ಆಗಿದೆ. ಈಗ ಫುಲ್ ಕೆಲಸ ಎಲ್ಲ ಮಾಡಿ ಈಗ ಪೂಜೆ ಮಾಡಿದ್ದೀನಿ. ಮತ್ತು ಇವತ್ತು ಅಮ್ಮವ್ರ ಮನೆ ಹತ್ರ ಹೋಗಬೇಕು, ಅತ್ತೆಯವ್ರ ಮನೆ ಹತ್ರ BP ಚೆಕ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಬೇಕು. ಬೆಳಗ್ಗೆನೇ ಹೋಗಬೇಕಾಗಿತ್ತು, 11-12 ಗಂಟೆ ಒಳಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ನನಗೂ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಮತ್ತು ಈಗ ಹೊರಟಿದ್ದೀನಿ, ಟೈಮ್ ಆಗಿಬಿಟ್ಟಿದೆ. ಆದಮೇಲೆ ಬಂದು ನಿಮಗೆಲ್ಲ ಪೂಜೆ ಮಾಡಿರೋದಾಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ಟೆ ಕೂಡ ವಾಶ್ ಮಾಡಿ ಬೇಷನಲ್ಲಿ ಎತ್ತಿ ಇಟ್ಟಿದ್ದೀನಿ. ಅದನ್ನು ಕೂಡ ಈಗ ಒಣಗಾಕೋದಕ್ಕಾಗಲ್ಲ. ಹೋಗ್ಬಿಟ್ಟು ಬಂದು ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಮ್ಮವ್ರ ಮನೆ ಹತ್ರ ಹೋಗೋದ್ರ ಮೊದಲು ನನ್ನ ಮಗಂದು ಒಂದೆರಡು ಫೋಟೋಸ್ ತಕ್ಕೊಂಡೆ. ಆವಾಗ ಸ್ನಾನ ಮಾಡಿ ರೆಡಿ ಆಗಿದ್ನಲ್ಲ ಅಂದ್ಬಿಟ್ಟು ಮತ್ತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ BP ಶುಗರ್ ಚೆಕ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ಕೂಡ ಆಗಿತ್ತು, ನಮಗೂ ಕೂಡ ಬೇಜಾರಿತ್ತು. ಏನೇ ಮಾಡಿದ್ರೂ ಕೂಡ ಕಂಟ್ರೋಲ್ ಸಿಗ್ತಾಯಿಲ್ಲ. ಪಾಪ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ BP ಶುಗರು ಕಂಟ್ರೋಲ್ ಆಗ್ತಾಯಿಲ್ವಲ್ಲ ಅಂದ್ಬಿಟ್ಟು. ಮಧ್ಯಾಹ್ನ 3:30 ಆಗಿಬಿಟ್ಟಿದೆ. ಸ್ವಲ್ಪ ರೈಸು ಸ್ವಲ್ಪ ಬೆಳಗ್ಗೆ ಕಡಿಮೆ ಇತ್ತು, ಅದೇ ಅಡ್ಜಸ್ಟ್ ಮಾಡ್ಕೊಂಡು ನಾನು ನನ್ನ ಮಗ ತಿಂದ್ವಿ. ಈಗ ಮ್ಯಾಗಿ ಮಾಡ್ಕೊತಾ ಇದ್ದೀವಿ. ಮತ್ತು ಜಾಮೂನ್ ಪ್ಯಾಕೆಟ್ ತಂದಿದ್ದೀನಿ, ಜಾಮೂನ್ ಮಾಡ್ತೀನಿ. ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಜಾಮೂನೇ ಮಾಡೋಣ ಅಂತ. ನೋಡೋಣ ಏನು ರೆಸಿಪಿ ಮಾಡೋದು ಏನು ಮಾಡೋದು ಸಂಜೆಗೆ ಅನ್ನೋದೇ ಗೊತ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ನನ್ನ ಮಗನಿಗೆ ಜಾಮೂನ್ ಇಷ್ಟ ಅನ್ನೋದಕ್ಕಿಂತ ನನ್ನ ಮಗಳಿಗೆ ತುಂಬ ಇಷ್ಟ. ಯಾವಾಗಲೂ ಜಾಮೂನ್ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ನಾನು ಕೂಡ ಸ್ವೀಟ್ ಏನಾದರೂ ಮಾಡಲೇಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಮಾಡ್ಕೊತಾ ಇದ್ದೀನಿ. ಬರ್ತಡೇ ಯಾರಿಗೂ ಕೂಡ ಹೇಳಲಿಲ್ಲ. ನಾವೇ ನಮ್ಮ ಮನೇಲಿ ಸಿಂಪಲಾಗಿ ಕೇಕ್ ತಂದು ಕಟ್ ಮಾಡಿಸೋಣ ಅಂತ. ಯಾಕಂದರೆ ಫಸ್ಟ್ ಇಯರ್ ಬರ್ತಡೇನ ನಾವು ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ವಿ. ಹಂಗಾಗಿ ವರ್ಷ ಬರ್ತಾನೆ ಇರುತ್ತೆ. ಬೇಡ ಅದೆಲ್ಲ ಅಭ್ಯಾಸ ಮಾಡಿಕೊಡೋದು ಅಂದ್ಬಿಟ್ಟು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಕೇಕ್ ತಂದು ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಮೂನ್ ಮಾಡೋದು ಕೂಡ ಹಂಗೆ ಇದರಲ್ಲೇ ರೆಸಿಪಿ ಕೂಡ ಹಾಕಿದ್ದೀನಿ. ಏನು ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅಗಲವಾಗಿರೋ ಅಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 3 ಬೌಲ್ನಷ್ಟು ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆದಮೇಲೆ ಇನ್ನೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ನೀರು ನಮಗೆ ಎಷ್ಟು ಪಾಕಕ್ಕೆ ನೀರು ಬೇಕು ಅನಿಸುತ್ತೋ ಅಷ್ಟು ಹಾಕೋಬೇಕು. ನಾನಿಲ್ಲಿ 1 ಲೋಟ ಸಕ್ಕರೆಗೆ ನಾನಿಲ್ಲಿ ಮಿನಿಮಮ್ ಒಂದು 3 ಬೌಲ್ನಷ್ಟು ಒಂದು 3 ಬೌಲ್ನಷ್ಟು ಆದರೂ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನನಗೆ 9-10 ಬೌಲ್ನಷ್ಟು ನೀರು ಅವಶ್ಯಕತೆ ಇತ್ತು. ಯಾಕಂದರೆ 2 ಪ್ಯಾಕೆಟ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆದಮೇಲೆ ಅದ್ರ ಪಾಡಿಗೆ ಅದು ಪಾಕ ಬರ್ತಾ ಇರುತ್ತೆ, ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ಏನು ಜಾಮೂನ್ ಪ್ಯಾಕೆಟಲ್ಲಿ ತಗೊಂಬಂದಿದ್ವಿ ಅದು ಅಷ್ಟೊತ್ತಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಜಾಮೂನ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. 2 ಪ್ಯಾಕೆಟು ಕೂಡ ಒಟ್ಟಿಗೆ ಹಾಕಿ ಮಾಡಿ ಎತ್ತಿಟ್ರೆ 1-2-3 ದಿವಸ ಅಷ್ಟೇ ನಮ್ಮ ಮನೇಲಿ ಬರೋದು. ತಿಂತಾರೆ ಅಂತ ಅಷ್ಟೇ. ಸ್ವಲ್ಪ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟೇ ಆಗಿಬಿಡ್ತು ಫ್ರೆಂಡ್ಸ್. ವಾಯ್ಸ್ ಓವರು ಕೊಡೋಕ್ಕಾಗಿರಲಿಲ್ಲ. ಸ್ವಲ್ಪ ಹಿಂಗೆ ಅಮ್ಮಂಗೆ ಹುಷಾರಿರಲಿಲ್ಲ, ಅಲ್ಲಿಗೆ ಹೋಗೋದು ಬರೋದು, ಮತ್ತು ಸ್ವಲ್ಪ ನಮ್ಮದು ಪರ್ಸ್ನಲ್ಲಾಗಿ ಏನೋ ಒಂದು ಪ್ರಾಬ್ಲಮ್ ಇತ್ತು. ಹಾಗಾಗಿ ಅಲ್ಲಿ ಓಡಾಡ್ಕೊಂಡಿದ್ದರಿಂದ ನಾನಿಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗಿರಲಿಲ್ಲ, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ನನಗೆ ಟೈಮೇ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿದೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾವತ್ತೂ ಕೂಡ ಇಷ್ಟು ಲೇಟಾಗಿ ನಾನು ಯಾವತ್ತೂ ಅಪ್ಲೋಡ್ ಮಾಡಿದ್ದಿಲ್ಲ. ನನ್ನ ಮಗ ಇಲ್ಲಿ ಆಟಾಡ್ತಾ ಇದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಆಗ್ತಾಯಿದೆ. ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಳ್ಳಿ, ಜಾಸ್ತಿ ಪ್ರೆಸ್ ಮಾಡಾಗಿರಲಿ. ಈಗ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಕಲಿಸ್ತೀವಿ, ಆ ಥರ ಕಲಿಸೋದು ಬೇಡ. ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಕಲಸಿ ಅದನ್ನು ಒಂದು 10-15 ನಿಮಿಷ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇನ್ನು ಆದಮೇಲೆ ತುಪ್ಪನಾದರೂ ತೊಗೋಬೋದು, ಅಥವಾ ಎಣ್ಣೆನಾದರೂ ಕೈಗೆ ಹಚ್ಕೊಂಡು ನಮಗೆ ಎಷ್ಟಪ್ಪ ನಮಗೆ ಉಂಡೆಗಳು ಬೇಕು ಅಷ್ಟನ್ನು ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಅಂದರೆ ತೀರ ದಪ್ಪ ಉಂಡೆ ಮಾಡಿದ್ರೆ ಅಲ್ಲಿ ಎಣ್ಣೆಗೆ ಹಾಕಿ
ಸಕ್ಕರೆ ಪಾಕಕ್ಕೆ ಹಾಕಿದಾಗ ಇನ್ನೂ ಡಬಲ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಮೀಡಿಯಮ್ಮಾಗೆ ಉಂಡೆ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಒಂದೇಳೆ ಪಾಕ ಇನ್ನೇನು ಬರ್ತಿದೆ ಅನ್ನಂಗೆ ಆಫ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೇಳೆ ಪಾಕ ಬಂದರೂ ಅಷ್ಟು ಚೆನ್ನಾಗಿರಲ್ಲ, ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಒಂದೇಳೆ ಪಾಕ ಇನ್ನೇನು ಬಂತು ಅನ್ನೋಷ್ಟೊತ್ತಿಗೆ ನಾವಿಲ್ಲಿ ಆಫ್ ಮಾಡಿಕೊಂಡು ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಮೀಡಿಯಮ್ ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ. ತೀರಾ ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಉಂಡೆಗಳನ್ನ ನೀಟಾಗಿ ಕರ್ಕೊಳ್ಳಿ. ಸೀದೋಗ್ಬಿಟ್ರೂ ಚೆನ್ನಾಗಿರಲ್ಲ. ನಾನೀಗ ಏನು ಎತ್ಕೊಂಡೆ ಅಷ್ಟು ಕಲ್ಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಅದನ್ನು ಎತ್ತಿದ ತಕ್ಷಣ, ಎಣ್ಣೆಯಿಂದ ಎತ್ತಿದ ತಕ್ಷಣ ಇಲ್ಲಿ ಸಕ್ಕರೆ ಪಾಕಕ್ಕೆ ಹಾಕ್ಬಿಡಬೇಕು. ಯಾಕಂದರೆ ನೀಟಾಗಿ ಅದು ಸಕ್ಕರೆ ಪಾಕ ಎಲ್ಲ ಹಿಡಿಯುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಸಕ್ಕರೆ ಪಾಕ ಇದೆ. ಆದಮೇಲೆ ಅದು ಎಲ್ಲ ಹೀರ್ಕೊಬಿಟ್ಟಿರುತ್ತೆ. ಅದೆಲ್ಲನೂ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ಇಷ್ಟು ಸಕ್ಕರೆ ಪಾಕ ನಮಗೆ ಯಾವಾಗ ಸಿಗೋದಿಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಂಡ್ರೆ ಒಳ್ಳೆಯದು. ಸಂಜೆ ಹೋಗಿ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಹನಿ ಕೇಕ್ ಆರ್ಡ್ರ್ ಕೊಟ್ಟಿದ್ದೆ. ಆದಮೇಲೆ ಒಂದು ಬಾಕ್ಸ್ ಚಾಕ್ಲೇಟ್ ತೊಗೊಂಡು ಬಂದು ಮನೆಗೆ ನನ್ನ ಮಗುಗೆ ಕಾಲು ಕೈ ಮುಖ ಎಲ್ಲ ತೊಳ್ದು ಮತ್ತೆ ಬಟ್ಟೆ ಚೇಂಜ್ ಮಾಡಿ ಕೇಕ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಯಾವುದೇ ಥರ ಬಲೂನ್ ಡೆಕೋರೇಷನ್ ನನ್ನ ಮಗನಿಗೆ ಈ ಸಲ ಮಾಡಲಿಲ್ಲ. ನನ್ನ ಮಗಳಿಗೆ ಮಾಡಿದೆ, ಇವನಿಗೂ ಮಾಡೋಣ ಅಂದ್ಕೊಂಡೆ. ಬೇಡ, ಸಿಂಪಲ್ಲಾಗೆ ಮಾಡಿಕೊಂಡು ಕಟ್ ಮಾಡೋಣ. ಓದ್ಸಲಿಂದರೆ ನನ್ನ ಮಗಳಿಗೆ ಎಲ್ಲರೂ ಬಂದಿದ್ದರು. ನನ್ನ ಮಗನಿಗೆ ಏನು ಅಷ್ಟು ಇಷ್ಟಪಟ್ಟು ಮಾಡಲಿಲ್ಲ. 5 ವರ್ಷಕ್ಕೆ ಒಂದ್ಸಲಿ ನೋಡೋಣ, ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾವೇ ಕೇಕ್ ಕಟ್ ಮಾಡ್ಕೊಂಡ್ವಿ. ಯಾವುದೇ ಥರ ಬಲೂನ್ ಡೆಕೋರೇಷನ್ನು ಏನೂ ಮಾಡಿರಲಿಲ್ಲ. ನನ್ನ ಕ್ಯಾಮ್ರಾ ಬೇರೆ, ವೀಡಿಯೋ ಮಾಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ. ನನಗೆ ಅದೇ ಬೇಜಾರಿಂದ ನಾನು ಅರ್ಧ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಮಗನೂ ಕೂಡ ಕೇಕ್ ನನ್ನ ಮಗಂಗೆ ಅಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಬರಲ್ವಲ್ಲ ಅಂತ ನನ್ನ ಮಗಳನ್ನ ಕೂರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಹನಿ ಕೇಕ್ ಅಂದರೆ ನನ್ನ ಮಗಳಿಗೆ ಇಷ್ಟ. ನನಗೆ ತುಂಬ ಫೇವ್ರೇಟು ಕೇಕಲ್ಲಿ ಅಂದರೆ ಹನಿ ಕೇಕೆ. ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಲೂ ಕೂಡ ಬರೀ ಹನಿ ಕೇಕೆ ಇಷ್ಟ ಇದ್ದಿದ್ದು, ಬೇರೆ ಕೇಕ್ ಯಾವುದೂ ಇಷ್ಟ ಇರಲಿಲ್ಲ. ಹಂಗಾಗಿ ಏನೇ ಫಂಕ್ಷನ್ ಆದರೂ ಕೂಡ, ಏನೇ ತರಬೇಕು ಹಸ್ಬೆಂಡು ಬೇಕ್ರಿಯಿಂದ ಅಂತ ಅಂದರೆ ಹನಿ ಕೇಕ್ ನನಗೆ ಸಪ್ರೇಟಾಗಿ ಒಂದು ತಂದಿರ್ತಾರೆ. ಹಂಗಾಗಿ ಹನಿ ಕೇಕಿಗೆ ಕೊಟ್ಟು ಬಂದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ತುಂಬ ಖುಷಿ ಆಯಿತು. ನನ್ನ ಮಗನೂ ಅಷ್ಟೇ ಎಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡಿಕೊಂಡು ಎಲ್ಲ ಹ್ಯಾಪಿಯಾಗಿ ಖುಷಿ ಪಟ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಟೇಸ್ಟ್ ನೋಡ್ತಿದ್ದಾಳೆ. ಕೇಕೆಲ್ಲ ಕಟ್ ಮಾಡಿ ಎಲ್ಲ ಆಯಿತು. ಆದಮೇಲೆ ಹಾಕ್ಕೊಟ್ಟೆ, ಜಾಮೂನ್ ಹಾಕ್ಕೊಟ್ಟು ಹೇಗಿದೆ ನೋಡು ಅಂತ ಹೇಳಿದೆ. ಅವಳು ಕೂಡ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿ ಬಂದಿತ್ತು. ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಆಂಟಿ ಇದ್ದಾರಲ್ಲ, ಅವರು ಕೂಡ ಬಂದಿದ್ದರು. ಅವ್ರಿಗೂ ಹಾಕ್ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸಂಜೆ ಮೊಸಪ್ಪು ಮಾಡಿಕೊಂಡು ಬಜ್ಜಿ ಮಾಡಿ ಅನ್ನ ರೈಸ್ ಮಾಡ್ಕೊಂಡಿದ್ದೆ. ಅತ್ತೆ ಹಂಗೂ ಅಂದರು. ಮಧ್ಯಾಹ್ನ ಹೋಗಿ BP ಶುಗರ್ ಚೆಕ್ ಮಾಡಿಸ್ಕೊಂಬರಕ್ಕೆ ಹೋದಾಗ ಒಬ್ಬಟ್ಟು ಮಾಡಿ, ಕಾಳುಗೊಜ್ಜು ಮಾಡಿ ಎಲ್ಲ ಮಾಡೋಣ, ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದ್ರು. ನನಗೆ ಪಾಪ ಅವರಿಗೆ ಹುಷಾರಿಲ್ಲ, ಹೆಂಗೆ ಅಲ್ಲಿ ಒಬ್ಬಟ್ಟು ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡು ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಅದಕ್ಕೆ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೆ ಮಾಡಿಕೊಂಡೆ. ಅವ್ರಿಗೆ ಹುಷಾರಿಲ್ಲ, ಒಬ್ಬಟ್ಟು ಮಾಡಿದ್ರೆ ಅವ್ರು ತಿನ್ನಂಗಿಲ್ಲ, ಏನಿಲ್ಲ, ಫುಲ್ ಕಂಪ್ಲೀಟ್ ರೈಸೇ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡೋಕ್ಕಾಗುತ್ತಲ್ವ. ಹಾಗಾಗಿ ನಾನು ಏನು ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ನನ್ನ ಮಗನ ಬರ್ತ್ಡೇ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್.